ಸರ್ ನಮಸ್ತೆ. ನನ್ನ ಹೆಸರು ಕಿರಣ್ ಕುಮಾರ್. ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ತಾಲೂಕು ಅಂಗರಗಟ್ಟಿ ಗ್ರಾಮ. ನಾನು ಸರ್ವೆ ನಂಬರ್ ಬಂದ್ಬಿಟ್ಟು 97. 2 ಎಕರೆ 5 ಗುಂಟೆ ಹೊಲ ಇದೆ. ಅದರಲ್ಲಿ ನಾನು 30 ಗುಂಟೆ ವಿಸ್ತೀರ್ಣದಲ್ಲಿ 150 ಸೇಬು ಗಿಡವನ್ನು ಬೆಳೆದಿದ್ದೇನೆ. ನನಗೆ ಸೇಬುವನ್ನು ಬೆಳಿಬೇಕು ಅಂತ ಹೇಳಿ ತುಂಬಾ ಆಸೆ ಇತ್ತು. ನಮ್ಮ ಶಿವಾನಂದ್ ಸರ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರ ಪರಿಚಯ ಆದಾಗಿಂದ ಅವ್ರ ಸಪೋರ್ಟ್ ಇಂದ ನಾನು ಸೇಬು ಗಿಡವನ್ನು ಬೆಳೆದಿದ್ದೀನಿ. ಸೇಬು ಗಿಡ ನನಗೆ ನಾನು ವಾಟರ್ ಶೆಡ್ ಡೆವಲಪ್ಮೆಂಟ್ ಅಂತ ಹೇಳಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2.0 ಯೋಜನೆಯ ಅಡಿಯಲ್ಲಿ ನಾನು ಸೇಬು ಗಿಡ 150 ಸೇಬು ಗಿಡಗಳನ್ನ ಬೆಳೆದಿದ್ದೀನಿ. ಅವರು ನಮಗೆ ಸೇಬು ಗಿಡವನ್ನು ಬೆಳೆಯೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂತ ಹೇಳಿದ್ರೆ ಇದು ಅದಕ್ಕೆ ಗುಂಡಿಯನ್ನು ತೆಗೆಸಿಕೊಟ್ಟು ಸಸಿಗಳನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಗೊಬ್ಬರವನ್ನು ಅದೆಲ್ಲ ಹಾಕಿ ಸಸಿಯನ್ನ ನಾವು ಬೆಳೆಸಿದ್ದೀವಿ. ಇವಾಗ ಇದು ಪ್ರೀವಿಯಸ್ ಇಯರ್ 2022 ಏಪ್ರಿಲ್ ಅಲ್ಲಿ ನಾವು ಬೆಳೆದಿರೋದು. ಇದು ಇವಾಗ ಸರಿಸುಮಾರು 1 ವರ್ಷದ ಗಿಡ ಇದು. ನಾವು ಇದು ಆಲ್ರೆಡಿ ನಮಗೆ 1 ವರ್ಷಕ್ಕೆ ಫ್ರೂಟಿಂಗ್ ಅಂಡ್ ಮತ್ತೆ ಫ್ಲವರಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ನೀವು ಇಲ್ಲಿ ನೋಡಬಹುದು. ನೋಡಿ, ಇಲ್ಲಿ ಫ್ಲವರ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಸ್ಟಾರ್ಟ್ ಆಗಿದೆ. ನೋಡಿ, ಇಲ್ಲಿ ಕೆಳಗಡೆ ಕೂಡ ಕಾಯಿ ಇದೆ ಆಲ್ರೆಡಿ. ಇದು ಆಲ್ರೆಡಿ ನಾವು ಈ ವರ್ಷನೇ ನಾವು ಫ್ರೂಟಿಂಗ್ ಅನ್ನ ನಾವು ಆಲ್ರೆಡಿ ತೆಗಿತಾ ಇದ್ದೀವಿ. ಇದು ಇವಾಗ ನಾನು ನೆಕ್ಸ್ಟ್ ಇಯರ್ಗೆ ಅಂತ ಹೇಳಿದ್ರೆ ನಾನು ಒಂದು 15 ರಿಂದ 20 kg ಫ್ರೂಟ್ ಅನ್ನ ನಾನು ಮಿನಿಮಮ್ ತೆಗಿತೀನಿ. ಆಲ್ರೆಡಿ ನಮ್ಗೆ ಇವಾಗ ನಾನು ಇದಕ್ಕೆ ನೀರನ್ನು ಡ್ರಿಪ್ ಮುಖಾಂತರ ನಾನು ನೀರನ್ನು ಹಾಯಿಸ್ತಾ ಇದ್ದೀನಿ. ಇದು ಹರಿಮನ್ ಶರ್ಮಾ ಅಂತ ಹೇಳಿದ್ದು ವೆರೈಟಿ ಬಂದ್ಬಿಟ್ಟು HRMN 99 ಅಂತ ಹೇಳಿ. ಇದು ಇವಾಗ ಆ, ನಾವು ಕೂಡ ಜಮ್ಮು ಕಾಶ್ಮೀರಲ್ಲಿ ಬೆಳೆಯುವಂತ ಇದು ಇದು ಆ, ಈ ಸಸಿ ಗಿಡ ಇದು, ಸೇಬು ಗಿಡ ಇದು. ನಾವು ಯಾಕೆ ಬೆಳಿಬಾರ್ದಪ್ಪ ಅಂತ ಹೇಳಿ ಒಂದು ಛಲದಿಂದ ನಾವು ಬೆಳಿತಾ ಇರೋದು. ಅದಕ್ಕೆ ನಮ್ಗೆ ಶಿವಾನಂದ್ ಸರ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ, ಸಸಿಗಳನ್ನು ಕೂಡ ಫ್ರೀ ಕೊಟ್ಟು ಅವರೆಲ್ಲ ಹಚ್ಚುವ ಹಾಗೆ ಎದುರುಗಡೆ ಇದ್ದು ಯಾವ ತರ ಪ್ಲಾಂಟೇಶನ್ ಮಾಡ್ಬೇಕು ಏನು ಅಂತ ಹೇಳಿ ಯಾವ ತರ ಬೆಳೆಸ್ಬೇಕು ಅಂತ ಫುಲ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅವ್ರ ಗೈಡ್ಲೈನ್ಸ್ ಮುಖಾಂತರ ನಾವು ಬೆಳೆಸಿರೋದು ಇದು.